ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಮಹಾಶಿವರಾತ್ರಿ ಅಲ್ವಾ. ಸೊ ಪ್ರತಿ ವರ್ಷ ನಾನು ಮಹಾಶಿವರಾತ್ರಿಗೆ ಉಪವಾಸ ಇರ್ತಾ ಇದ್ದೆ. ಸೊ ಹೋದ ವರ್ಷವೂ ಕೂಡ ಉಪವಾಸ ಮಾಡಲಿಲ್ಲ, ಈ ವರ್ಷವೂ ಕೂಡ ಉಪವಾಸ ಮಾಡೋಕ್ಕೆ ಆಗಲಿಲ್ಲ. ಹೋದ ವರ್ಷ ನಾನು ಪ್ರೆಗ್ನೆಂಟ್ ಇದ್ದೆ, ಹಾಗಾಗಿ ಉಪವಾಸ ಮಾಡೋಕ್ಕಾಗಲಿಲ್ಲ. ಸೊ ಈ ವರ್ಷ ನಮ್ಮ ಬೇಬಿ ನಮ್ಮ ಜೊತೆಗಿದ್ದಾಳೆ, ಸೊ ಅವಳಿಗೆ ಫೀಡ್ ಮಾಡ್ತೀನಲ್ಲ, ಹಾಗಾಗಿ ನಾನು ಉಪವಾಸ ಈ ವರ್ಷ ನಾನು ಮಾಡಲಿಲ್ಲ. ನಿಜವಾಗ್ಲೂ ಈ ಹಬ್ಬಗಳಂತಂದರೆ ನನಗೆ ತುಂಬಾ ಇಷ್ಟ. ಅದರಲ್ಲೂ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಬಿಟ್ಟಂದರೆ ಇನ್ನೂ ತುಂಬ ಇಷ್ಟ. ಉಪವಾಸ ಮಾಡಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಗಿತ್ತು. ಬಟ್ ನೆಕ್ಸ್ಟ್ ಇಯರ್ ಖಂಡಿತ ನಾನು ಉಪವಾಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ನನ್ನ ಡೇನ ನಾನು ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲ ಕೆಲಸನೂ ಕೂಡ ನಾನು ಮುಗಿಸ್ಕೊಂಡು, ಸೊ ನಂತರ ದೇವರಿಗೆ ಪ್ರಸಾದವನ್ನು ಕೂಡ ಮಾಡಿಕೊಂಡು ದೇವರಿಗೆ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡೆ ನಾನು. ಸೊ ಅಷ್ಟರಲ್ಲಿ ನಮ್ಮ ಮುದ್ದು ಕಂದಮ್ಮ ಅಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇದ್ಲು. ಇವಳಿಗೊಂದು ಕರ್ಕೊಬಂದು ಹಿಡ್ಕೊಂಡು ಕೂರಿಸ್ಕೊಳ್ಳೋದೇ ನಿಜವಾಗ್ಲೂ ದೊಡ್ಡ ಟಾಸ್ಕ್ ಆಗಿರುತ್ತೆ ನನಗೆ. ಮನೆಯಲ್ಲಿ ನಾವು ಪೂಜೆಯನ್ನು ಮುಗಿಸ್ಕೊಂಡು ಸೊ ಸಡನ್ನಾಗಿ ನಾವು ಡಿಸೈಡ್ ಮಾಡ್ತೀವಿ ಗುಡಿ ಶಂಕರಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು. ಸೊ ಗುಡಿ ಶಂಕರಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಎಲ್ಲ ಕೂಡ ನಾವು ರೆಡಿ ಆಗ್ತೀವಿ. ಗುಡಿ ಶಂಕರ ಅಂತಂದರೆ ನಾವು ಪ್ರತಿ ವರ್ಷ ಶಿವರಾತ್ರಿಗೆ ನೆಕ್ಸ್ಟ್ ಡೇಗೆ ನಾವು ಹೋಗ್ತಾಯಿದ್ವಿ. ಬಟ್ ಇವತ್ತು ಶಿವರಾತ್ರಿಗೆ ಹೋಗ್ತಾಯಿದ್ದೀವಿ ಅನ್ನೋದು ದೇವ್ರು ನಮಗೆ ಕರೆಸ್ಕೊತಿದ್ದಾರಲ್ವ ಅಂತ ಹೇಳ್ಬಿಟ್ಟು ಭಾರಿ ಖುಷಿ ಆಯಿತು. ಗುಡಿ ಶಂಕರದಲ್ಲಿ ನಾವು ಪ್ರತಿ ವರ್ಷ ನಾವು ಶಿವರಾತ್ರಿಗೆ ನಾವು ಅಲ್ಲಿ ಹೋಗಿಬಿಟ್ಟು ದೇವರಿಗೆ ನಾವು ನಮಸ್ಕಾರ ಮಾಡಿ ಅಲ್ಲಿ ಪ್ರಸಾದ ಸ್ವೀಕರಿಸ್ಕೊಂಡು ನಾವು ಬರ್ತೀವಿ. ನಿಜವಾಗ್ಲೂ ಈ ದಿನ ಒಂದು ದೇವ್ರು ನನಗೆ ಶಿವರಾತ್ರಿ ದಿನವೇ ಕರ್ಸ್ಕೊತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ತುಂಬ ಖುಷಿ ಆಗ್ತಾಯಿತ್ತು. ಮಹಾಶಿವರಾತ್ರಿ ವ್ರತವನ್ನು ನಾವು ಮಾಡಿದರೆ ನಿಜವಾಗ್ಲೂ ನಮಗೆ ಫಲ ಖಂಡಿತ ಸಿಗುತ್ತೆ. ಸೊ ನನಗಂತೂ ಇದು ಮಹಾಶಿವರಾತ್ರಿ ನಾನು ಮಾಡಿದಾಗ ಎಲ್ಲ ಥರನೂ ಫಲವನ್ನು ಕೂಡ ಸಿಕ್ಕಿದೆ ನಿಜವಾಗ್ಲೂ. ಈ ದೇವಸ್ಥಾನದ ಬಗ್ಗೆ ನಾನು ತುಂಬ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನದಲ್ಲಿ ನಾನು ಹೋಗ್ಬಿಟ್ಟು ಏನೇ ಕೂಡ ಬೇಡ್ಕೊಂಡಿದ್ರು ಎಲ್ಲದೂ ಕೂಡ ಸಿಕ್ಕಿದೆ. ಸೊ ದೇವಸ್ಥಾನಕ್ಕೆ ನಾವು ಹೋದ್ವಿ, ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ ರಶ್ ಇತ್ತು. ನಾವೆಲ್ಲರೂ ಕೂಡ ಕ್ಯೂವಲ್ಲಿ ನಾವು ನಿಂತ್ಕೊಂಡು ಹೋದ್ವಿ. ದೇವರನ್ನು ನೋಡೋಕ್ಕೋಸ್ಕರ ನಾನಂತೂ ಕುತೂಹಲದಿಂದ ಕಾಯ್ತಾ ಇದ್ದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಜನಗಳು ಬಂದು ಇಲ್ಲಿ ದೇವರಿಗೆ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಸೊ ಇದು ಫಸ್ಟ್ ಟೈಮ್ ನಾವು ಆಯುಧಿಗೆ ಇಲ್ಲಿ ಕರ್ಕೊಬಂದಿದ್ದು. ಅಂದ್ಕೊತಿದ್ವಿ ಕರ್ಕೊಂಬರೋಣ ಅಂತ. ಆ್ಯಕ್ಚುಲಿ ಶಿವರಾತ್ರಿ ದಿನವೇ ಅವಳಿಗೆ ಕರ್ಕೊಂಬಂದಿದ್ದೀವಿ ಅನ್ನೋದು ಭಾರಿ ಖುಷಿ. ನೋಡಿ ಎಷ್ಟು ಜನ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಫೋಟೋಸ್ ಎಲ್ಲ ತೆಗಿಯೋಂಗಿಲ್ಲ, ಬಟ್ ನಾವು ಹೊರಗಡೆಯಿಂದ ದೂರದಿಂದನೇ ಝೂಮ್ ಮಾಡಿಕೊಂಡು ದೇವರಿನ ದರ್ಶನವನ್ನು ಮಾಡ್ತಿರೋ ವೀಡಿಯೋಸ್ನ ನಾವು ಇಲ್ಲಿ ತಗೊಂಡ್ವಿ. ನಂತರ ದೇವರ ದರ್ಶನ ಮಾಡಿಕೊಂಡು ನಾವು ಜಟಾತೀರ್ಥಕ್ಕೆ ಬಂದ್ವಿ. ಜಟಾತೀರ್ಥಕ್ಕೆ ಬಂದುಬಿಟ್ಟು ಅಲ್ಲಿ ನಾವು ಬಿಲ್ಪತ್ರೆ ಎಲೆಯನ್ನು ಕೂಡ ನೀರಲ್ಲಿ ನಾವು ಬಿಟ್ವಿ. ಸೊ ಪ್ರತಿ ಸಲ ನಾನು ಬಿಲ್ಪತ್ರೆ ಎಲೆನ ನಾನು ಹಾಕಿದಾಗ ಮೇಲೆ ಬಂದಿದೆ. ಅದು ಮೇಲೆ ಬಂದಾಗ ನಿಜವಾಗ್ಲೂ ಅದು ಎಲ್ಲ ಕೂಡ ಆಸೆಗಳು ಕೂಡ ನೆರವೇರಿದೆ. ನೋಡಿ ಒಂದು 5 ಮಿನಿಟ್ಸ್ ಒಳಗೆ ನಾನು ಹಾಕಿ, ಒಂದು 5 ಮಿನಿಟ್ಸು ಅಂತ ಹೇಳಲ್ಲ ನಾನು, 3 ಮಿನಿಟ್ಸಲ್ಲಿ ಎಲೆ ಹಾಕಿದ ತಕ್ಷಣವೇ ಬಂದುಬಿಟ್ಟಿದೆ ನೋಡಿ ಮೇಲೆ. ನಿಜವಾಗ್ಲೂ ನೋಡಿ ಖುಷಿ ಆಯಿತು. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದರು. ನಿಜವಾಗ್ಲೂ ಹೋದ್ವಿ, ಹಾಕಿದ್ವಿ, 3 ಮಿನಿಟ್ಸಲ್ಲಿ ಬಂದುಬಿಡ್ತು. ಸೊ ನಂತರ ಆ ಎಲೆನ ತೊಗೊಂಡು ವಾಪಸ್ಸು ಅಲ್ಲಿ ಶಿವಲಿಂಗದ ಮೇಲೆ ಇಟ್ಟು ಪೂಜೆ ಕೂಡ ಮುಗಿಸ್ಕೊಂಡು ಮನೆಗೆ ವಾಪಸ್ಸು ಬಂದ್ವಿ. ಸೊ ಮನೆಗೆ ಬಂದಾಗ ಪಾಪದೊಂದು 6 ಮಂತ್ಸಿನ ಫೋಟೋಶೂಟ್ ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬೇಬಿನ 6 ಮಂತ್ಸ್ ಫೋಟೋಶೂಟ್ ಮಾಡೋಕ್ಕೆ ನಾವು ಇಲ್ಲಿ ರೆಡಿಯಾಗಿದ್ದೀವಿ. ಸೊ ಬನ್ನಿ ನೋಡೋಣ.
ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಆಟ ಆಡಿಕೊಂಡು ನಮ್ಮ ಮುದ್ದು ವಾಟರ್ ಮೆಲನ್ನ ತಿಂದಿದ್ದಾಳೆ ಅಂತ. ಎವ್ರಿ ಟೈಮ್ ಯಾವಾಗಲೂ ಏನೇ ಕೊಟ್ಟಿದ ತಕ್ಷಣ ಪಟಕ್ಕಂತ ಬಾಯಿಗೆ ಹಾಕೊಳ್ಳು. ಬಟ್ ಇವತ್ತು ಸಿಕ್ಕಾಪಟ್ಟೆ ಕೂಡ ಅವಳ ಟೈಮನ್ನು ಅವಳು ತೊಗೊಂಡ್ಳು. ಸೊ ಇದೇ ಥರ ಇನ್ನೊಂದಷ್ಟು ವೀಡಿಯೋಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿಗುಸೋನಿಂದ ನೆಕ್ಸ್ಟ್ ವೀಡಿಯೋ. ಸ್ವಲ್ಪ ಡಿಲೇ ಆಗ್ತಾಯಿದೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ. ಖಂಡಿತವಾಗ್ಲೂ ನಾನು ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್. ಸಿಗುಸೋನಿಂದ ನೆಕ್ಸ್ಟ್ ವೀಡಿಯೋ.